ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಕೆರೆ ಹತ್ರ ಹೋಗ್ತಾಯಿದ್ದೀವಿ. ಸ್ವಲ್ಪ ಪಾತ್ರೆ ಇದೆ ಅಂತ, ಮನೆ ಹತ್ರ ನೀರಿಲ್ಲ, ಹಾಗಾಗಿ ಏನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮೂರನ್ನು ತೋರಿಸೋಣ ಅಂತ. ಕೆರೆ ಅಲ್ಲ, ಸಾರಿ, ಚಿಕ್ಕದು ಹಳ್ಳ ಬರುತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾತ್ರೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ತೊಳೆಯೋಣ ಅಂತ. ಯಾರು ಏನು ಅಂದ್ಕೊಂಬೇಡಿ ಆಯಿತಾ. ಮುಖನೂ ಕೂಡ ತೊಳೆದಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಳ್ಳಿ ಕಡೆ ಸಾಮಾನ್ಯವೆಲ್ಲ ಹೀಗೆ ಇರುತ್ತೆ, ಅಂದರೆ ಮನೇಲಿ ನೀರು ಇರಲಿಲ್ಲ, ಹಾಗಾಗಿ ಎದ್ದಿದ ತಕ್ಷಣನೇ ನಾವು ಬ್ಲಾಗ್ ಶುರು ಮಾಡಿಕೊಂಡು ಹೇಗಿದ್ರೂ ಹಳ್ಳದ ಹತ್ರ ಹೋಗ್ತಿದ್ವಲ್ಲ, ನಮ್ಮ ಕಡೆ ಸಾಮಾನ್ಯವಾಗಿ ಹಳ್ಳ ಅಂತ ಕರಿತೀವಿ, ಹಳ್ಳದ ಹತ್ರ ಹೋಗ್ತಿದ್ವಲ್ಲ, ಹಾಗಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ ಅಷ್ಟೇ. ಯಾರು ಏನು ಅಂದ್ಕೊಂಬೇಡಿ ಆಯಿತಾ. ಆ ಕಡೆ ಎಲ್ಲ ಮಾವಿನಕಾಯಿ ಕೀಳಕ್ಕೆಲ್ಲ ಹೋಯ್ತಿದ್ವಲ್ಲ, ಅದೆಲ್ಲ ಮುಚ್ಚೆ ಹೋಗೈತೇನೋ. ಇಲ್ಲಿ ಕೋಕೋನಟ್ ಹಣ್ಣು ಬೆಳಿತೈತಲ್ಲ, ಟವಲ್ ಬೀಳಿಸ್ತಾವನು. ಹೌದಾ? ಬಿಡು, ಅಲ್ಲ ಜಾಲ್ಸಿ ಸುಷ್ಮಾ ಪಾತ್ರೆ ಒಳಗೆ ಇಟ್ಕೊಲ್ ಹೋಗಿ ಅಣಗಾಕದ್ರೆ ಹಿಡ್ತಾನೆ ಅಲ್ಲಿ ಅಲ್ಲಿ. ವಾವ್, ಅಯ್ಯೋ ಮಿಸ್ ಆಯ್ತು. ಅಲ್ಲಿ ಎಲ್ಲೊಂದೈತೆ ಆ ತೆಂಗಿನ ಮರದ ಮೇಲೆ, ಅಲ್ಲಿ ಕಾಣಲ್ಲ. ಆರಕ್ಕೆ ಮುಂಚೆ ತೆಗಿಬೇಕಿತ್ತು. ಇಲ್ಲೆಲ್ಲ ಐತೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನವಿಲು ಹಂಗೆ ಆರ್ಕೊಂಡು ಹೋಗ್ತಾಯಿತ್ತು. ಇನ್ನು ನೋಡಿ, ಹಾವು ಮುಖ ಎಲ್ಲ ತೊಳೆದು ಎಲ್ಲ ಆಯಿತು. ಮನೆ ಹತ್ರ ನೀರಿಲ್ಲ, ನಾಳೆ ಬಿಡ್ತಾರಂತೆ ನೀರು, ಹಾಗಾಗಿ ಇವಾಗ ಹೊಲದ ಹತ್ರ ಬಂದು ಮುಖ ಎಲ್ಲ ತೊಳೆದು ಕೃಷ್ಣಪ್ಪಗೆ ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಚಿಕ್ಕದ್ರಲ್ಲಿ ನಾವು ಇದೇ ಥರ ಮಾಡ್ತಾಯಿದ್ವಿ, ಅವಾಗ ಇನ್ನೂ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ. ಇವಾಗ ಬಿಸಿಲು ಕೂಡ ಬಂದಿದೆ, ಚೆನ್ನಾಗಿ ಬಂದಿದೆ ಬಿಸಿಲು. ಇನ್ನು ನಾವೆಲ್ಲ ಇಲ್ಲೆಲ್ಲ ಆಟ ಆಡಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಅವಾಗ ಕುರಿ ಮೇಯಿಸ್ಕೊಂಡು, ಎರಡು ಕುರಿ ಇತ್ತು, ಕರ್ಕೊಂಡು ಬಂದು ಮೇಯಿಸ್ಕೊಂಡು, ಆಮೇಲೆ ಸ್ವಲ್ಪ ಅದ್ರ ಜೊತೆ ಕಡಲೆಪುರಿ ಎಲ್ಲ ತಗೊಂಡ್ಬಂದು ತಿಂದ್ಕೊಂಡು ಚೆನ್ನಾಗಿ ಫನ್ನಿಯಾಗಿ ಕಾಲ ಕಳೀತಾ ಇದ್ವಿ. ಇವಾಗ ಅಮ್ಮ ಇಲ್ಲ, ನಮ್ಮ ಅಕ್ಕ ನಾವೆಲ್ಲ ಬಂದಿರೋದು. ಇನ್ನು ನನ್ನ ಮಗನೂ ಕೂಡ ಬಂದಿದ್ದಾನೆ. ನಾನು ಚಿಕ್ಕದ್ರಿಂದ ಆಡಿ ಬೆಳೆದಿರೋ ಊರಿಗೆ ಇವತ್ತು ನನ್ನ ಮಗನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಬರ್ತಾಯಿದ್ವಿ, ಅಮ್ಮ ಸತ್ತ ಮೇಲೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿರೋದು ಇದೇ ಸಲ, ಹಾಗಾಗಿ ಅವನಿಗೂ ಕೂಡ ಊರೆಲ್ಲ ತೋರಿಸೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀವಿ. ನೋಡಿ, ಇದ್ದಾನೆ ಬಟ್ಟೆ ಎಲ್ಲ ತ್ಯಾವ ಮಾಡಿಕೊಂಡು. ಇನ್ನು ಈ ಕಡೆ ಎಲ್ಲ ಫುಲ್ ಚೇಂಜ್ ಆಗಿದೆ ನೋಡಿ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಡಿ, ನಾನು ಬರ್ತೀನಿ. ನಮ್ಮನೇಲಿ ಈಗ ಮುಖ ತೊಗೊಂಡು ಹೋಯ್ತಾವಿ, ಏನಾದ್ರು ಮಾಡಬೇಕು. ಸರಿ, ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಫ್ರೀ ಆಗಿರ್ತೀವಿ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಎಲ್ಲಿ ಮೈತ್ರಿ ಅಕ್ಕ ಅವರೆಲ್ಲ? ಬೆಂಗಳೂರು. ಚೈತ್ರ ಏನು ಇವತ್ತು ರಜಾ ಅಂತ ಬಂದ್ರ? ಹ್ಞೂ, ನನ್ನ ತಮ್ಮ ಹೋಗೋದ ಅಂತಿದ್ದ. ನಾನು ಇರಲಿಲ್ಲ, ನಾವು ಮಂತ್ರಾಲಯಕ್ಕೆ ಹೊಂಟೋಗಿದ್ದೋ. ಆಮೇಲೆ ಹೇಳಿದ್ನಲ್ಲ ಅಂದ್ಬಿಟ್ಟು, ಸರಿ ಇದೆ ನಮ್ಮ ಅಜ್ಜಿ ನೋಡಿ ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಬಂದಿದ್ದು. ನೀವು ಕಂಡಾಗ ನಮ್ಮಮ್ಮ ಎಷ್ಟು ಒಂದು ಲಾರಿ ಸಾಮಾನು ತುಂಬ್ಕೊಂಬಂದಿಲ್ಲ, ತಿಂದು ಉಣ್ಲಿಲ್ಲ ಲಾಸ್ಟ್ಗೆ. ಸುಮ್ನೆ ಯಾಕೋ ಇದು ಒಲೆ ತಂದ್ಕೊಡು ಅಂದ್ಲು. ನಾನಂದೆ ಎತ್ತೊಲೆ ಮಡಿಕಂದು ಇದು ಇಲ್ದ ಗ್ಯಾಸ್ ಇಲ್ದ ಹೋದಾಗ ಎತ್ತೊಲೆ ತಕತೀನಿ, ವಾರ ಆಯ್ತೇನೋ, ವಾರ ಒಲೆ ತಂದ್ಕೊಡ್ದ ಹೋದ್ಲಲ್ಲ ಅಂತ. ನಾನಂದೆ ಎಲ್ಲಿ ಸಿಗ್ತಾ ಇಲ್ಲ ಕಣೋ, ಆ ಒಲೆ ಬರ್ತಾ ಇಲ್ಲ, ಈಗ ತಂದ್ಕೊಡುವೆ ಅಂತ ಅಂದೆ ಕಣವ. ಅಂತ ಹಂಗಂದೆ ಅಂದ್ಬಿಟ್ಟು ಮುಟ್ಕೊಂಡು ಇದ್ದಿದ್ರೆ ನಮ್ಗೆ ಬರಕ್ ಆಸೆ ಜಾಸ್ತಿ ಇರೋದಿಲ್ಲ. ಏನ್ ಮಾಡಿಯವ್ವ, ವರ್ಷದಲ್ವ ಜಯಮ್ಮ ಒಳ್ಳೆಳು.
ಯಾರ ಕೈಲಿ ಏನು ತೂಬ ಅನ್ಸ್ಕೊಂಡಿಲ್ಲ ಕಣ ಅವಳು. ಬೆಂಗಳೂರಲ್ಲೂ ಅಷ್ಟೇ ಒಬ್ರ ಕೈಲಿ ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಪಾಪ. ಪಾಪ ಅವ್ಳು ಉಣ್ಣಕ್ಕೆ ಎದುರಿಸ್ತಿಲ್ದ ಹೋಯ್ತಲೇ. ಲಕ್ಷ್ಮಕ್ಕ ಅನ್ಕೊಂಡು ಮಾತಾಡ್ಸ್ಬೇಕು ನನ್ನ. ನಿಮ್ಮ ಹಿರಿಯೋಳ ಕಣ ಏನೋ ನಮ್ಮ ಮಟ್ಟಿಲೆ ಮದುವೆ ಆದದ್ದು. ನಾವು ಅಲ್ಲಿದ್ದ ಊರೊಳಗೆ. ಈಗ ಇದ ಮನೆ ತಕೊಂಡ್ಮೇಕೆ ಅವು ನಿಮ್ಮ ಬೇಕಾದ್ರೆ ಅಕ್ಕಳು ನಿಮ್ಮ ಪುಟ್ಟಿ ಕಣ ಹಿರಿಯೋಳ ಹಿರಿಯೋಳು ಗದ್ನೂರು ಕೊಟ್ಟದಲ್ಲ. ಓ ಪುಟ್ಟಿ ಶ್ರುತಿ ದೊಡ್ಡವಳು. ಅವಳೆ ಹಿರಿಯೋಳದಲ್ಲ ಫಸ್ಟ್ ಮದುವೆ ಆದದ್ದು ಇಲ್ಲಿ. ಅವಾಗೆಲ್ಲ ನಿಮ್ಮ ಅಪ್ಪ ನಿಮ್ಮ ಒದ್ದೆಯಮ್ಮ ಎಲ್ಲ ಹೇಳಿ ಒಳ್ಳೆಳು ಒಪ್ಪಲ್ಲ ಅವರು. ನಾವು ಮಾಡಿದ್ರೆ ಒಪ್ಪಲ್ಲ. ಅಲ್ಲ ಈಗ ಚೆನ್ನಾಗಿದ್ರೆ ಅಂತ ಅವರು ಕೊಡ್ತಾರೆ. ಅಮ್ಮ ಸತ್ ಮೇಲಿಂದ ಇಲ್ಲೆಲ್ಲ ಬಂದು ನೋಡಿ ಮಾಡ್ತಾ ಇರೋದು. ಹ್ಞೂ ಚೆನ್ನಾಗವಳೆ. ಮಗ 4 ತಿಂಗಳು ಹೆಣ್ಪಾಪು. ಯಾವುದು? ಅಯ್ಯೋ ನಮ್ಮ ಮಗನಿಗೆ ಎಣ್ಣೆ ಆಯ್ತು. ಇಲ್ಲ ನಮ್ಗೆ ಹೆಣ್ಣಾಗಿದೆ ನಮ್ಗೆ ಖುಷಿ. ನಮ್ಮಮ್ಮ ಅಂತಾನೆ ನಾವು ಇದು ಮಾಡೋದು. ಅಂತೆ ಏನೋ ಅವ್ಳು ಜನಿಸವಳೆ. ನಾನು ಹಂಗೆ ಅನ್ಕೋತೀನಿ. ನನಗೆ ಅಯ್ಯೋ ನನ್ನ ಮಗನಿಗೆ ಗಡ್ಡಾಗ್ದೆ ಹೋಯ್ತು. ಏನು ಮಾಡಿಯುವ. ಯಾರು ಕೊಟ್ರು? ನಮ್ಮಮ್ಮ ಎಲ್ಲಿದ್ದಾರಂತೆ. ಇನ್ನ ಹೆಂಗ್ ಮಾತಾಡಿಸ್ತಿದ್ರಲ್ಲ ಚಿಕ್ಕ ಒಂದ್ ಸ್ವಲ್ಪ ಮುನ್ಸ್ಕೊಳ್ತಾ ಇರ್ತಾರೆ. ವಯಸ್ಸಾಗಿರೋರು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಅದನ್ನೇ ಹೇಳ್ತಾರೆ. ಕೊಡಿಲಿ ಏನ್ ಸೀರೆ ಕೊಟ್ಟಲ್ ನೋಡೋಣ. ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗದೆ. ಉಟ್ಕೊಳ್ದೇನೆ ಸುಮ್ ಬೀರಲ್ಲಿ ಪ್ಯಾಕ್ ಮಾಡಿ ಇಡಬೇಡ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಹಂಗಾರ ಬಿಡು, ನಾನು ತಗೋಯ್ತೀನಿ ಇಡಲಿ. ಚೆನ್ನಾಗೈತೆ ಇಲ್ವಾ ಹೇಳು? ಚೆನ್ನಾಗೈತಾ? ಓ ಸರಿ, ಉಟ್ಕೋ. ಹಂಗೆ ಇಡಬೇಡ. ಇಟ್ರೆ ಎಲ್ಲ ಅವೆಲ್ಲ ಹಾಳಾಯ್ತವ. ಸುಮ್ಮನೆ ಬದುಕಿದಾಗಲೇ ಅವೆಲ್ಲ ಉಟ್ಕೊಂಡು ಹಾಕೊಂಡು ಖಾಲಿ ಮಾಡು. ಖಾಲಿ ಮಾಡ್ತೀನಿ. ಸೀರೆಗಳೆಲ್ಲನೂ ಎಲ್ಲ ನಿನ್ನ ಟ್ರಂಕ್ ತೋರಿಸು ನೋಡ್ತೀನಿ. ಟ್ರಂಕಲ್ಲಿ ಇಡವ, ಅಲ್ಲಿಡಬೇಡ. ಅದು ಎಲ್ಲಿ ಕಚ್ಬಿಡ್ತಾವ. ಎಲ್ಲಿ ಕಚ್ಬಿಡ್ತಾವ? ಸಿಗಾಕಣದ್ ಕಣವ ಟ್ರಂಕ್ಗೆ ಸೀರೆ. ಅಲ್ಲಿ ರಾಜೇಶನ್ ಜೊತೆ ಹೋದ ಕಾರಲ್ಲಿ. ಬಿಡು, ತೆಗಿಯಕ್ಕಾಗಲ್ಲ. ಬಾ ಕಾಫಿ ಕುಡಿ. ನಿನ್ಗೆ ಅವ ಅಲ್ಲಿ ಕಾಫಿ ಇಸ್ಕೊ ಕುಡಿಯೋಕದ್ ಇರ್ಲಿ. ಇಡು. ಬಿಡು ಅವ ತಗೋ. ಬಾ ನೀನು ತಗೋ, ಕುಡಿತೀನಿ. ಕುತ್ಕೊಂಡು ಕುಡಿಯೋವು. ಕುಡಿಯೋಗಲ್ಲಿ ಕುತ್ಕೊಂಡು ಸಾಕು. ಇದು ಕೂದಲಿಗೆ ಈಗ ಹಚ್ಕೊಟ್ರು. ಕೂದಲು ಕೊಟ್ಟಿರೋದ 2-3 ತಗೊಂಡವನಿ ಕೂದಲಿಗೆ. ಇನ್ನು ನಮ್ಮ ಅಜ್ಜಿಗೂ ಕೂಡ ತುಂಬ ವಯಸ್ಸಾಗಿದೆ, ನೀವು ನೋಡ್ತಿರ್ಬೋದು. ಅವ್ರಿಗೇನು ಅಷ್ಟೊಂದೆಲ್ಲ ಏನೋ ಗೊತ್ತಾಗಲ್ಲ. ಇನ್ನು ಇವಾಗ ಈ ಕಡೆ ಚಿಕನ್ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ. ನಮ್ಮ ದೊಡ್ಡಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಯಾವ ಥರ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಅಪ್ಪು ಸುಷ್ಮಾ 2 ಈರುಳ್ಳಿ ಕಟ್ ಮಾಡಿದ್ರಿ. ಇಲ್ಲಿಡು. ಅಲ್ಲಿಡು ಮೇಕೆ ಡಬ್ದೊಳಿ. ಬಾ ಗುಡ್ ಬೈ. ಬಾ ಸಾಕ್ಬಿಟ್ಟು ಬಂದ. ಇನ್ನು ನಮ್ಮ ಅಕ್ಕ ಬಂದು ಹೇಗೆ ಚಿಕನ್ ಮಾಡ್ತಾರೆ ಅಂದರೆ, ನಮ್ಮ ಚಿಕ್ಕಕ್ಕ ಅಂದರೆ 2ನೇವ್ರು ಇದ್ದಾರೆ ನೋಡಿ, ಅವರು ಬೇರೆ ಥರ ಮಾಡ್ತಾರೆ. ಇನ್ನು ನಮ್ಮ ದೊಡ್ಡಕ್ಕ ಬೇರೆ ಥರ ಮಾಡ್ತಾರೆ. ಇಬ್ಬರೂ ಅಷ್ಟೇ. ನನಗಿಂತನೂ ಚಿಕನ್ ರೆಸಿಪಿ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇನ್ನು ನಾನು ಕೂಡ ಅದಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಟ್ಟೆ. ಇನ್ನು ನಮ್ಮ ಅಕ್ಕ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡಿದ್ಮೇಲೆ ನನ್ನ ತಮ್ಮನೂ ಮಿಕ್ಸಿ ಮಾಡಿ ಕೊಟ್ಟ. ಇನ್ನು ಇವ್ರ ಈ ಕಡೆ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಮಂಡ್ಯ ಸೈಡೆಲ್ಲ ಅನ್ನ ಹಾಕಿನೇ ಮುದ್ದೆ ಮಾಡೋದು ಆಯ್ತಾ. ಇನ್ನು ನಮ್ಮ ಯಜಮಾನ್ರ ಸೈಡೆಲ್ಲಾನು ಬರೀ ಹಿಟ್ಟಾಕಿ ಮುದ್ದೆ ಮಾಡ್ತಾರೆ. ಆಮೇಲೆ ನಾನು ತೋರಿಸ್ತೀನಿ ಅದನ್ನ. ಬೆಣ್ಣೆ ಇಸ್ಕೊಂಬರಕ್ಕೆ ಹೋಗ್ತಿದ್ವಿ. ಇಲ್ಲಿ ಬೆಣ್ಣೆ ತಗೊಳ್ತಾನಂತೆ ನನ್ನ ತಮ್ಮ ಯಾವಾಗಲೂ. ಅದಕ್ಕಾಗಿ ಬೆಣ್ಣೆ ತರಕ್ಕೆ ಬಂದಿದ್ದೀವಿ. ಅದೇ ನೋಡಿ ಅವ್ರ ಮನೆ. ಈ ಕಡೆ ಸುಬ್ಬಕ್ಕ ಅವ್ರವ್ರೆ.
ಬೆಣ್ಣೆ ಒಳಗಡೆ ಹೋಗುವ. ಏನು ಕುಡಿಯಲ್ವಲ್ಲ. ಓ ಇದೆಲ್ಲ ಅಟ್ಟ. ಯಾವ್ದು ಎಮ್ಮೆದೇ ಅಲ್ವಾ? ಅದೇ ಅಲ್ಲೇ ಕೊಟ್ರು ದೇವಸ್ಥಾನ ಬಂತಲ್ಲ. ದೇವಸ್ಥಾನ ಮಿಕ್ಕಿ ನಾವು ಮಲಗ್ಬಿಟ್ವಿ ದೇವ್ರು ಹೋದ್ಮೇಲೆ. ಫುಲ್ ನಿದ್ದೆ ನಮಗೆ. ಇದು ಬೆಣ್ಣೆ ತೂಕ ಮಾಡೋ ತಕಡಿ. ಇದು ಬಟ್ಟೆ ತೂಕ ಮಾಡಿ ಮುಡಿಕೊಂಡಿರೋದು. 500 ರೂಪಾಯಿ ತನಕ ಇದು ತಕಡಿ. 500 ರೂಪಾಯಿ ಕೊಡ್ತಂದಿರೋದು. ಹಸಿನ ಬೆಣ್ಣೆ ಇದೆಂಗೆ? 150 ಜಾಸ್ತಿನೇ ಇದೆ ನೋಡು. ಇಲ್ಲಿ ನೋಡು. ನಂಗೆ ಬಂದಾಗೆಲ್ಲ ಒಂದೊಂದು 2 ಇದು ಎತ್ ಮಾಡಿಬಿಟ್ಟು ನಿಂತೆ ದಿವಸ ಬತ್ತಿ ಅಂತ ಹೇಳಿದ್ರೆ ಮಡಿತೀನಿ ಬರ್ಬೇಕು. ಬಂದಿದ್ದು ಹಿಂದಿನ ದಿನ ನಾಳೆಗೆ ಬೇಕು ಅಂದ್ರೆ ಸಿಕ್ಕಲ್ವಾ? ಹಂಗಾಗಿರ್ತದೆ. ಇದು ಎಷ್ಟು ದಿನದ ಬೆಣ್ಣೆ? ಇವತ್ತೊಂದು ಕಾಲ ಎತ್ತೆ ಬಿಟ್ಟದು. ಎಮ್ಮೆ ಮರಳ ಮೇಬ್ದಲ್ಲಿ ಎಮ್ಮೆ ಇತ್ತು. ಇನ್ನು ಬೆಣ್ಣೆನ ತೊಗೊಂಡು ಮನೆಗೆ ಬಂದ್ವಿ. ನಮ್ಮೂರ ಸೈಡೆಲ್ಲ 150 ರುಪೀಸ್ ಬೆಣ್ಣೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇನ್ನು ಬರೋಷ್ಟೊತ್ತಿಗೆ ನಮ್ಮ ಅಜ್ಜಿ ಮೆಣಸಿನ್ಕಾಯಿ ಎಲ್ಲ ಬಿಸಿಲಿಗೆ ಹಾಕಿದ್ರು. ಇವ್ರಿಗೂ ಚಿಕನ್ ಎಲ್ಲಾನು ರೆಡಿ ಮಾಡ್ತಾ ಇದ್ರು. ಸಾಕು ಅದೇ ನಮಗೆ. ಬರ್ನಲ್ಗಳು ಹೋಗಿರ್ಬೇಕಂದ್ಲ, ಅದಕ್ಕೆ ಕಡಿಮೆ ಉರಿತೈತೆ ಬರ್ನಲ್ಗಳು. ಇನ್ನು ಗ್ಯಾಸು ಏನೋ ಫಾಸ್ಟಾಗಿ ಉರಿತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಆಚೆ ಒಲೆನ ಹಾಕ್ಬಿಟ್ಟು ಅಲ್ಲಿ ಚಿಕನ್ ಎಲ್ಲ ಮಾಡ್ತಾ ಇದ್ರು. ಒಲೆಯಲ್ಲಿ ಮಾಡೋದನ್ನು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ, ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಇನ್ನು ಗ್ಯಾಸಲ್ಲಿ ಮಾಡೋದು ಅದೊಂಥರ ಟೇಸ್ಟ್ ಬರುತ್ತೆ, ಹಾಗಾಗಿ ಮಾಡ್ತಾ ಇದ್ರು. ಮಟನ್ ಎಲ್ಲ ಏನು ತರ್ಲಿಕ್ಕೆ ಹೋಗಲಿಲ್ಲ, ನಾವು ಸ್ವಲ್ಪ ಜನನೇ ಇದ್ದಿದ್ದಲ್ಲ, ಸಾಕು ಚಿಕನು ಅಂತ ಹೇಳ್ಬಿಟ್ಟು. ಇನ್ನಾದ್ಮೇಲೆ ನನ್ನ ಮಕ್ಕಳೆಲ್ಲ ಇಲ್ಲೆಲ್ಲ ಆಟಾಡ್ತಾ ಇದ್ರು. ಅದಾದ್ಮೇಲೆ ನಾನು ನಮ್ಮ ಮನೆ ವಿಡಿಯೋನ ಶೂರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಅಜ್ಜಿ ಇಲ್ಲಿ ಕೂತಿದಾರಲ್ಲ, ಇಲ್ಲಿಂದ ಲಾಸ್ಟ್ವರೆಗೂ ನಮ್ಮದೇ ಇದು ಮನೆ. ಇದ್ರ ವಿಡಿಯೋ ಈ ಮನೆ ಬಗ್ಗೆ ನಾನು ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರದ್ದು ಕತೆ ಏನು ಸ್ಟೋರಿ ಏನಂತೆಲ್ಲ ಹೇಳಿ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಸದ್ಯಕ್ಕೆ ಬೇಡ, ಮುಂದೆ ಯಾವಾಗಾದ್ರೂ ಒಂದ್ಸಲ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಬಂದು ನಮ್ಮ ಅಜ್ಜಿ ಎಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲಿಂದ ಲಾಸ್ಟ್ವರೆಗೂ ಇದು ನಮ್ಮದೇ ಮನೆ. ಸುಮಾರು ಇಲ್ಲ ಅಂದ್ರೂ ಒಂದು 20-30 ಜನ ಇರೋಷ್ಟು ಜಾಗ ಇದೆ. ಈಗ ನಾವು ಆ ಕಡೆ ಇದೀವಿ ಅಂತ ಅಂದರೆ ಅದು ಚಿಕ್ಕದು ಸ್ವಲ್ಪ ಜಾಗ, ಆಯ್ತಾ? ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋಗಳ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಏನು ಎತ್ತ ಅಂತ ಹೇಳಿ. ಇದು ಚೆನ್ನಾಗೈತೆ. ಅಷ್ಟಲಕ್ಷ್ಮಿ ಗಿಡವಾ? ಹೊಡ್ಕೊತಾವನಿ. ಪೂಪಿ ಬಂದೆ ಐತೇನಪ್ಪ. ಯಾರು? ನನ್ನ ಮೊಮ್ಮಗ. ಎಲ್ಲಿ? ಅವ ಹಾಡುಗಳೆಲ್ಲ ಮಾಡಿದ, ಯೂಟ್ಯೂಬ್ ಮಾಡ್ತಾವ. ಅವಾಗೆಲ್ಲ ನಾವ್ ಇದ್ದಾಗೆಲ್ಲ ಚೆನ್ನಾಗಿತ್ತಿಲ್ಲ ಅಲ್ವಾ, ಚಿಕ್ಕ ಮಕ್ಳು ಇರುವಾಗ. ಅಯ್ಯೋ ಈಗ ನಾವೇ ನೆಂಟ್ರು ಬಂದಂಗ ಬರೋದಾಯ್ತು. ಓದಿ ಬಾಬಾ, ನಾವ್ ಆಡಿ ಬೆಳ್ದಿದ್ ಊರು ನಮ್ನೆ ನೆಂಟ್ರ ತರ ನೋಡಂಗೈತಿ ಇವಾಗ. ಇದ್ದಾಗ ಅಣ್ಣ ಅವನಂಗೆ ಮಡ್ಗವ್ನೆ ಕಣ್ಬಾ, ಹೆಣ್ಮಕ್ಳ ಕರ್ಕೊಂಡ್ ಬಂದಿ. ನಾವು ನನ್ನ ತಮ್ಮ ಎಲ್ಲ ಚೆನ್ನಾಗೇ ಇದೀವಿ. ನಾವು ಸಾಯೋ ಗಂಟನೂ ಚೆನ್ನಾಗೇ ಇರ್ತೀವಿ, ಕಿತ್ತಾಡ್ಕೊಳಲ್ಲ. ಅವ್ರು ಇವ್ರ ತರ ಎಲ್ಲ, ನಾವು ಯಾವಾಗ್ಲೂ ಜೊತೆಗೆ ಇರೋದು. ಹೆಂಗೋ ಇರವ ಎಲ್ಲ ಚೆನ್ನಾಗ ಅವ್ರೆ. ಎಲ್ಲಿ ಮದ್ವೆ ಆದ್ಮೇಲೆ ಎಲ್ಲ ದೂರ ಆಗೋಯ್ತಾರೆ. ಎಷ್ಟೊಂದ್ ಜನ ನೋಡ್ತೀವಲ್ವಾ, ನಾವೆಲ್ಲ ಆ ಥರ ಇಲ್ಲ. ನಾವಂತೆ ಯಾವತ್ತಿದ್ರು ಚೆನ್ನಾಗಿರ್ತೀವಿ. ಎಲ್ಲಿ ಒಂದು ಆಯ್ ಮಾಡು ನೋಡೋಣ. ಮಂಡಿಕೆ ಯಾಕೆ ಚಿಕ್ಕಮ್ಮ ಬರ್ಲಿಲ್ವೇನು? ನಮ್ಮಪ್ಪ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬಾ ಹಳೆ ಮನೆ. ಜೇವ ಎಲ್ಲೋಯ್ತು? ತೀರೋಯ್ತಾ? ಯಾರು ಒಂದಿಲ್ವವ ಗೊತ್ತಿಲ್ಲ ನಮ್ಗೆ.
ಯಾವಾಗ ತಿರೋಯ್ತು ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿರೋ ಕೇಳುವನಲ್ಲ. ಅಯ್ಯೋ ನಾನು 2 ತಿಂಗಳಾಯ್ತು. ಗೊತ್ತಿಲ್ಲ, 2 ತಿಂಗಳು. ಈಗ ಏನಾಗಿತ್ತು? ಸುಮ್ಮನೆ ಜ್ವರ ಅಷ್ಟೇ ಬಂದಿದ್ದು. ಜ್ವರ ಬಂದು ಹಾಸ್ಪಿಟ್ಲ್ ಕರ್ಕೋದ್ರು. ತಿಮ್ಮಮ್ಮಜ್ಜಿ ಆಗ್ಲೇ ತಿರೋಯ್ತಾ? ಆ ತಿಮ್ಮಮ್ಮ ಅವ್ರು ಇದ್ದಾಗೆ ಅಜ್ಜಿ ತೀರೋದು ಅವಾಗ್ಲೇ. ನೀವು ಸಣ್ಣ ಇಕ್ಕಳಲ್ಲೇ. ಈಗ ದೇವ ಕೂತ್ಕೊತಿದ್ರಲ್ಲ ಅವ್ರು ಚೆನ್ನಾಗಿ ಕರೀತಿದ್ರಲ್ಲ ಅವ್ರು ಜಗರ ಅವ್ರವ್ವ ತೀರೋಗ್ಬಿಟ್ರು. ಯಾರು ಒಂದು ನಿಮ್ಮ ಜೊತೆಲಿ ನಿಮ್ಮಮ್ಮ ಹೇಳಕ್ಕಿಲ್ವ ಅವ್ರು ಅಜ್ಜಿ? ಯಾರು ಹೇಳಿಲ್ಲ, ಗೊತ್ತಿರೋ ನಾನೇ ಕೇಳೋದು. ಅವ್ಳಿಗೆ ನಿಮ್ಮ ಅಕ್ಕ ಹಿರಿಯವ್ರಿಗೂ ಗೊತ್ತಿಲ್ಲ, ಇಬ್ರು ಅವ್ರು ಹೇಳವ ಕಾಳಜಿ. ನಿಮ್ಮ ಮಗ ಶೇಖರಣ್ಣ ಅವ್ರು ಚೆನ್ನಾಗವ್ರ? ಚೆನ್ನಾಗಿ ಏನಿಲ್ಲ ಕೇಳ್ತಾರೆ. ಎಲ್ಲ ಚಿಕ್ಕ ಮಕ್ಕಳು ನಾವೆಲ್ಲ ಒದ್ದಾಡೋರು. ಇಲ್ಲಿ ನೋಡಿ ಎಲೆ ಹಾಕೊಂಡಿದ್ದಾರೆ. ನಾಗಮ್ಮ ಇರ್ಬೋದು. ಇದೇನು ಮೆಣಸಿನೆಲೆನಾ? ಆಯ್ತು ಎಲ್ಲ ಮಗ ಆಕಳ ಎಲೆನಾ? ಹಾ, ಈ ಎಲೆನು ಬೆಳೆಸಿದ್ದಾರೆ ನೋಡಿ. ತಿನ್ನೆಲೆನಾ ಮೆಣಸಿನೆಲೆನಾ ಇದು? ತಿನ್ನೇಲೆ ಸ್ವಲ್ಪ ದೇವನೇ ನಟಿತ್ತು. ಯಾರು ನೆಟ್ಟಿದ್ದು? ದೇವನೇ. ಜಯವಂದ ಗಿಡ ಇದು? ಪೂಪಿ ಇಲ್ಲ, ಎಲ್ಲೋಗೈತೆ? ಇವರು ನಂಗೆ ಗೊತ್ತಿರೋರು ಮನೆ. ಓ ಸರಿ, ಇನ್ನು ಯಾವಾಗ ಬರ್ತೀವಿ? ನಾನು ಯೂಟ್ಯೂಬ್ ಮಾಡೋದು, ಅದಕ್ಕೆ ಮಾಡ್ತಾ ಇರೋದು. ಬೆಕ್ಕು ನೋಡಿ, ಒಂದು ನಿಮಿಷ ನೋಡಿ. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಡಿ ಬೆಳೆದಿರೋ ಅಂತ ಜಾಗಗಳು ಇವೆಲ್ಲ. ನಾನು ಇದ್ನಲ್ಲ ಚಿಕ್ಕದ್ರಲ್ಲಿ. ಇವಾಗೆಲ್ಲ ಎಷ್ಟೊಂದು ಇವಾಗೆಲ್ಲ ಎಷ್ಟೊಂದು ಚೇಂಜಸ್ ಆಗ್ಬಿಟ್ಟೈತೆ. ನಾವಿದ್ದಾಗ ತುಂಬಾ ಚೆನ್ನಾಗಿತ್ತು. ಇಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ, ಈ ಲಾಸ್ಟಿಂದ ಅಲ್ಲಿವರೆಗೂ ಇರೋದು, ಅಲ್ಲಿರೋದು ನಮ್ಮ ಮನೆ. ಈ ಲಾಸ್ಟ್ವರೆಗೂ ನಾವೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಕಾಲ ಕಳೀತಾ ಇದ್ವಿ. ಚೆನ್ನಾಗೈತೆ. ಈ ಸರಿ ತುಂಬಾ ಹಳೆ ಮನೆಗಳಿವೆಲ್ಲ. ಚೆನ್ನಾಗಿರೋದು. ಕೊಟ್ಬಿಟ್ರ ಮಾರ್ಬಿಟ್ರ ಇದನ್ನ? ಬ್ಯಾರ್ಯಾರು ಈಗ ಬಂದವ್ರು. ಏಕೆ ಯಾಕೆ ಮಾರಕ್ ಬಿಟ್ರು? ಅಂತ ಅವ್ರಲ್ಲ ಊರುಗಳಿಗೆ ಅವ್ರು ಕೊಟ್ಟವ್ರೆ. ಎಲ್ಲ ಬಣ್ಣ ಹೊಡೆದು ಮಾಡೋಳು. ಯಾರನ್ನಾರ ಕರ್ಸುಮಮ್ಮ ಅಂತ ನಿನ್ ಭಾವನು ಕರ್ಸ್ಲಿಲ್ಲ. ನನಗೇನು ಅನ್ಬಿಟ್ಟು ನಾನು ಸುಮ್ಮನೆ. ಇನ್ನು ಸುಮ್ಮನೆ ಹಾಗೇನೆ ನಾವು ಆಟಾಡಿರೋ ಜಾಗಗಳು, ಓಡಾಡ್ತಿದ್ದ ಪ್ಲೇಸನ್ನು ತೋರಿಸೋಣ ಅಂತೇಳಿ ಚೂರು ವಿಡಿಯೋ ಮಾಡ್ಕೊಂಡು ಬರಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕವರು ಚಿಕನ್ ಎಲ್ಲ ನೋಡಿ ರೆಡಿ ಮಾಡಿಬಿಟ್ಟು ಇವಾಗ ಮೊಟ್ಟೆ ಎಲ್ಲನೂ ಬೇಯಲಿಕ್ಕೆ ಇಟ್ಟಿದ್ದಾರೆ. ಇದು ಕೂಡ ಬೆಂದ್ಕೊಳ್ಳುತ್ತೆ ಗ್ಯಾಸಲ್ಲಿ ನಿಧಾನಕ್ಕೆ ಅಂತೇಳಿ ಗ್ಯಾಸಲ್ಲೇ ಇಟ್ಟರು. ಇನ್ನೊಂದಕ್ಕೆ ನಮ್ಮ ಅಪ್ಪು ಮಲಗಿದ್ದು ಎದ್ದಿದ್ದ ಅವನು. ಅಪ್ಪು ಅದು ತಿಂಡಿ ಇಲ್ಲ ಏನ್ ಬರ್ಕೊಡ್ಬೇಕು? ರಾಜೇಶಂದು ಕೊಡು. ಊಟಕ್ಕೆ ಬಾಳೆದೆಲೆ ಕುಯ್ಯೋಣ ಅಂತ ಬಂದಿದ್ದೀವಿ. ಚಿಕನ್ ರೆಡಿಯಾಗಿದೆ. ಆಂಟಿ ಇದಕ್ಕೆಲ್ಲ ಒಯ್ತೀನಿ ಅಂದ್ಬಿಟ್ಟು ಎಷ್ಟು ಹೊಡೆದವಲ್ಲ, ಹೆಂಗೆ ಕಿತ್ಕತೀಯ? ಚಿಕ್ಕೆಲ್ಲ ಇದು ಕುಯ್ಯಿ ಹಿಡ್ದ.
ನಡ್ರಿ ನಡ್ರಿ. ಓಹೋ ಕ್ಯಾಮ್ರಾಮ್ಯಾನ್ ಎಲ್ಲಪ್ಪ ಕೂಚೋ ಒಂದು ಚಿಕನ್ ತೋರ್ಸ್ಲಾ? ರೈಸು, ಚಿಕನ್ ಮಾಡಿದ್ದಾರೆ, ಚಿಕನ್ ಮಸ್ತ್ ಐತೆ ಮಮ್ಮ. ಗ್ರೇವಿ, ಮುದ್ದೆ, ಇನ್ನು ಇವಾಗ ಊಟ ಮಾಡೋಣ ಅಂತೇಳಿ ಕೂತಿದ್ದೀವಿ. ಅಡುಗೆನೂ ಕೂಡ ರೆಡಿ ಆಯಿತು. ನಮ್ಮೂರ ಸೈಡೆಲ್ಲ ಅನ್ನ ಹಾಕಿ ಮುದ್ದೆ ಮಾಡೋದು. ಒಂದ್ಸಲ ಆ ಮುದ್ದೆನೂ ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ತುಂಬಾನೇ ರುಚಿ ಕೊಡುತ್ತೆ. ಚಿಕನ್ ಗ್ರೇವಿ ಜೊತೆಗೆ ಉಪ್ಸಾರು ಮತ್ತು ಬೇಳೆ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಅಮ್ಮನ ಸೀರೆಗಳು ಇಷ್ಟು ತಗೊಂಡಿದ್ದೀನಿ ಉಟ್ಕೊಳ್ಳೋಣ ಅಂತ. ಈ ಕಡೆ ಬಾ ವಿಡಿಯೋ ಮಾಡೋಣ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ 12:30 ಆಗಿದೆ. ಇಲ್ಲೇ ಕಟ್ಟೆ ಹತ್ರ ಹೋಗ್ತಾ ಇದ್ದೀವಿ. ಒಂದು ಟ್ರಿಪ್ಪು ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ಇನ್ನು ನಾವು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಾದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ನಾವು ಬರ್ತಾ ಇದ್ದಿದ್ದ ಅಂಗಡಿ. ಇದು ನಮ್ಮೂರು. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಹೋಗ್ತಾ ಇದ್ದೀವಿ. ಹಣ್ಣು ಕಡೆ ನಾನೇ ಕಿತ್ತಿದ್ದು ಗೊತ್ತಾ? ಸಪುರ ಅಲ್ಲ ಸೂಪರ್ ಫ್ರೂಟು. ಹೆಂಗೈತೆ ಮಗನ? ಚೆನ್ನಾಗೈತೆ. ಹಾಂ, ತಿಂದು ಹೇಳು ಹೆಂಗೈತೆ? ಚೆನ್ನಾಯ್ತಾ? ಮತ್ತೆ ಗಿಡ ಐತೆ ನೋಡಿ. ಇದು ನಮ್ಮಮ್ಮ ಇಷ್ಟಪಟ್ಟು ಪೂಜೆ ಮಾಡ್ತೀರ ಅಂತ ದೇವರು. ಈ ಕಡೆ ಎಲ್ಲ ನೋಡಿ ಅಡಿಕೆ ತೋಟ. ಒಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸನ್ಮಾತ್ಮ ದೇವ್ರು ಓಡಿಸಿದ್ರಲ್ಲ, ಅಲ್ಲೇ ಮನೇಲಿ. ಹ್ಞೂ ಆಯ್ತು, ಬೆಂಗಳೂರು. ಓಹೋ ಒಂದು ಚಿಕ್ಕದ್ರಲ್ಲೇ ಧರ್ಮಸ್ಥಳದ್ರಲ್ಲಿ ನೀಯಾಲು ಮಣ್ಣು ಕೆರಿಬಾರ್ದು. ಹುಲ್ಲೆಲ್ಲ ಬೆಳ್ಕೊಂಡು ಕಡೆಯಿಂದ ಹೋದಾಗ ಎಷ್ಟು ಚೆನ್ನಾಗಿತ್ತು. ಹಿಂಗೆಲ್ಲ ಹೋಗಿ ಆಟ ಆಡ್ಕೊಂಡು ನೇರಳೆಲ್ಲ ಎತ್ಕೊಂಡು ಚೆನ್ನಾಗಿ. ಅವಾಗೆಲ್ಲ ಇಲ್ಲೂ ಜಾಸ್ತಿ ಏನು ನೀರು ತುಂಬ್ತಿರ್ಲಿಲ್ವಲ್ಲ. ಇದೆಲ್ಲ ಹಳ್ಳ. ಇಲ್ಲೊಂದು ದಾಸವಾಳ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬಿಟ್ಟಿದೆ ಎಷ್ಟು ದೊಡ್ಡ ಗಿಡ, ತುಂಬ ದೊಡ್ಡ ಗಿಡ ಆಗಿದೆ. ಆ್ಯಂಡ್ ಒಂದು ದಾಸವಾಳ ಸಿಕ್ಕಿದೆ. ಮುಂಚೆ ಎಲ್ಲ ಈ ಕಡೆ ಎಲ್ಲ ನಾವು ಬಂದು ಬಟ್ಟೆಗಳೆಲ್ಲನೂ ವಾಶ್ ಮಾಡ್ತಾಯಿದ್ವಿ. ಚಿಕ್ಕ ಮಕ್ಳು ಇರುವಾಗ ಇಲ್ಲೆಲ್ಲ ಹುಲ್ಲೇನು ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಇವಾಗ ಹುಲ್ಲೆಲ್ಲ ಬೆಳೆದು ದೊಡ್ಡದಾಗಿದೆ. ಆ್ಯಂಡ್ ಈಗ ಬಾಳೆ ಗಿಡನೂ ಹಾಕಿದ್ದಾರೆ ನೋಡಿ. ಈ ಕಡೆ ಎಲ್ಲ ಬಾಳೆ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ತುಂಬ ಹಳೆಯ ನೆನಪುಗಳು ಇವಾಗ ಚೆನ್ನಾಗಿ ನೆನಪಾಗ್ತಿದ್ದಾವೆ. ಯಾಕಂದರೆ ನಾವು ಚಿಕ್ಕ ಮಕ್ಳು ಇರುವಾಗೆಲ್ಲ ಅಷ್ಟೇ ಎಂಜಾಯ್ ಮಾಡ್ತಿದ್ವಿ ಇಲ್ಲೆಲ್ಲ. ಆ ಲೈಫು ಮತ್ತು ನಾವು ಕೋಟಿ ಕೊಟ್ಟರು ಬರೋಲ್ಲ ಆ ಲೈಫು. ಅಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ನಮ್ಮ ಅಪ್ಪನ ಜೊತೆ ಎಲ್ಲ ಕಳೆದಿರೋ ಟೈಮು, ನಮ್ಮ ಅಕ್ಕ ತಂಗಿರೆಲ್ಲ ಜೊತೆಗೆ ಬೆರ್ತಿರೋ ಟೈಮೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಟೈಮು. ಈಗ ನೋಡಿ, ಈಗೆಲ್ಲ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಅವ್ರವ್ರದ್ದೇ ಆದಂಥ ಲೈಫ್ ಇರುತ್ತೆ. ಆ್ಯಂಡ್ ನಮ್ಮದು ಆದಂಥ ಲೈಫ್ ನಮಗಿರುತ್ತೆ. ಹೋಗೋ ಬರೋದೆಲ್ಲ ತುಂಬ ಕಡಿಮೆ. ಯಾರಾದರೂ ಹೊರಗಡೆ ಊರ ಕಡೆ ಅಲ್ಲಿ ಇಲ್ಲಿ ಹೋಗ್ತಾಯಿದ್ರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನನ್ನ ತಮ್ಮವರೆಲ್ಲ ಬರ್ತಿರ್ತಾರೆ, ಬಟ್ ನಾನೇ ಕಡಿಮೆ. ಇನ್ಮೇಲೆ ನಾನು ಬರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನೋಡಿ ಚೆನ್ನಾಗಿದೆ. ಸ್ವಲ್ಪ ನಾವು ಇಲ್ಲಿ ನೀರಲ್ಲೆಲ್ಲ ಆಟ ಆಡಿಕೊಂಡು
ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತೇಳಿ. ಇವತ್ತು ತಲೆನೂ ಬಚ್ಚಿಲ್ಲ, ಏನಿಲ್ಲ, ಸಿಂಪಲಾಗಿ ಆಗಿನೇ ಇದೆ. ಏನು ಅಂದ್ಕೊಂಬೇಡಿ ಆಯಿತಾ. ಬನ್ನಿ, ಒಂದು ಕಾಕಡ ಹೂವು ತೋರಿಸ್ತೀನಿ ನಿಮಗೆ. ನಾವು ಚಿಕ್ಕ ಮಕ್ಕಳು ಇರುವಾಗಿಂದನೂ ಅದು ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದೆ. ನೇಚರ್ ಇಸ್ ಆಲ್ವೇಸ್ ಬೆಸ್ಟ್ ಬೆಸ್ಟ್ ಬೆಸ್ಟ್. ಒಂದು ಬಾವಿ ಇದೆ, ತೋರಿಸ್ತೀನಿ ರೀ. ನೋಡಿ, ಅದು ಬಾವಿ. ಇದೆಲ್ಲ ತೋಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹುಲ್ಲು ಹೊತ್ಕೊಂಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ಈ ಸೈಡೆಲ್ಲ ನಾವು ಅದು ಇದು ಕಿತ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ತೆಂಗಿನಕಾಯಿ ಸಿಗುತ್ತೆ ಅಂತೇಳಿ ಹೋಗ್ತಾಯಿದ್ವಿ ಚಿಕ್ಕದ್ರಲ್ಲಿ. ಅದೇ ನಮಗೆ ಆಟ ಆಡೋ ಹುಚ್ಚು ಅವಾಗೆಲ್ಲ. ಈಗ ನೋಡಿ, ಇದು ಎಲ್ಲ ಫುಲ್ಲು ತುಂಬಿ ಹರಿತಾ ಇದೆಲ್ಲ, ಸ್ವಲ್ಪ ಒಡೆದೋಗಿದೆ. ಮುಂಚೆ ಚೆನ್ನಾಗಿತ್ತು. ಇನ್ನು ನಮ್ಗೆ ಗೊತ್ತಿರೋ ಆಂಟಿ ಒಬ್ಬರು ಸಿಕ್ಕಿದ್ದಾರೆ, ಮಾತಾಡ್ತಿದ್ದಾರೆ. ತುಂಬ ಜನ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋದ್ರು. ಅಂದರೆ ಅಪರೂಪಕ್ಕೆ ಬರ್ತೀವಲ್ಲ, ಹಾಗಾಗಿ ಈಗ ಅವರು ಕೂಡ ಎಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಏ ಅಪ್ಪು, ಇನ್ನ ಈ ಹಳ್ಳ ತುಂಬಾ ದೊಡ್ಡದು. ಇವಾಗ ನೀರಿಲ್ದಾನೆ ಕಡಿಮೆ ಆಗಿದೆ. ಇನ್ನು ಇದ್ರಲ್ಲಿ ಏಡಿ ಎಲ್ಲ ಸಿಗುತ್ತೆ, ಹಾಗಾಗಿ ಇವಾಗ ಬಂದಿದೆ ಅಂತ ಹೇಳ್ಬಿಟ್ಟು ಹಿಡಿತಾ ಇದೀವಿ ನೋಡಿ. ಅಲ್ಲಿನ ಕಾಲಿಂದ ನಿನ್ ಕಾಲಿಂದ ಸುಸ್ಮಕ ನೀರು ಕಡಿಮೆ ಇರೋ ಜಾಗದಲ್ಲಿ ಇಲ್ಲಿ ಹೆಂಗೆ ಓಡ್ತಾರೆ ನೀರು ತುಂಬ. ಇನ್ನು ಅವರು ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳಿತಾ ಇದ್ರು. ಇನ್ನು ನಾನು ಮಕ್ಳನ್ನ ನೋಡ್ಕೊಂಡು ಈ ಏಡಿ ಎಲ್ಲ ಹಿಡ್ಕೊಂಡು, ಅದಾದ್ಮೇಲೆ ಫಿಶಿಂಗ್ ದುಡ್ಡು ಕೊಟ್ಟು ಎಲ್ರು ಮಾಡಿಸ್ಕೊಳ್ತಾರೆ ನೋಡಿ, ಅದನ್ನ ನಾನು ಇಲ್ಲೇನೆ ಮಾಡ್ಕೊಳ್ತಾ ಇದ್ದೆ. ಈ ತರ ಮಾಡಿದ್ರೆ ಕಾಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು. ಹಾಗಾಗಿ ನಾನು ಕೂಡ ನೀರೊಳಗಡೆ ನಿಂತಿದ್ದೀನಿ. ಮೀನೆಲ್ಲ ಬಂದು ಕಚ್ಚಿತಿರುತ್ತೆ ನೋಡಿ, ಒಂಥರ ಆಗ್ತಿರುತ್ತೆ ಅದು. ಏನೆಲ್ಲ ಮ್ಯಾಚಿಂಗು ಅಲ್ವಾ ಲೋಕೆ ಪಕ್ಕಕ್ಕೆ. ಇನ್ನ ಮನೆ ಹತ್ರ ನಾವು ಇವಾಗ ಬಂದು ಮತ್ತೆ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ನಮ್ಮ ಹುಡುಗರಿಗೆಲ್ಲ ಬಟ್ಟೆ ತಂದಿದ್ದಾಳೆ ಒಂದೇ ತರ, ಅದನ್ನ ತೋರಿಸ್ತಾ ಇದ್ಲು, ಕೊಡ್ತಿದ್ಲು. ಅದೊಂಚೂರು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಏಡಿ ತಂದಿದ್ವಲ್ಲ, ಅದನ್ನು ಕೂಡ ಇಲ್ಲಿ ಸುಡೋಣ ಅಂತೇಳಿ ಸುಟ್ಬಿಟ್ಟು ತಿನ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಎಷ್ಟು ರುಚಿ ಇತ್ತು ಗೊತ್ತಾ. ಒಂದ್ಸಲ ಆದ್ರೂ ಈ ತರ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಇನ್ನ ನಮ್ಮ ಅಕ್ಕವ್ರು ತಿನ್ಲಿಲ್ಲ, ತಮ್ಮ ಎಲ್ಲ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಅಕ್ಕ ತುಪ್ಪನ ತಗೊಂಡ್ ಬಂದಿದ್ವಲ್ಲ, ಅದನ್ನ ಕಾಯಲಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ರು. ಇನ್ನ ಸಾಯಂಕಾಲ ಒಂದ್ಸಲ ಮತ್ತೆ ಊಟ ಎಲ್ಲ ಮಾಡ್ಕೊಂಡು, ಅದಾದ್ಮೇಲೆ ನಾವು ನಮ್ಮ ಅಜ್ಜಿ ಆಶೀರ್ವಾದ, ನಮ್ಮ ಅಮ್ಮನ ಆಶೀರ್ವಾದ ಎಲ್ಲ ತಗೊಂಡು ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು, ಬೆಂಗಳೂರಿಗೆ ಹೊರಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸರಿ. ಇನ್ನ ಈ ವಿಡಿಯೋದಲ್ಲಿ ನಮ್ಮ ಅಮ್ಮ ಇದ್ದೀರಾ, ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಅದೊಂದನ್ನ ಮಿಸ್ ಮಾಡ್ಕೊಳ್ತೀವಿ. ಐ ಹೋಪ್ ಅಮ್ಮ ಎಲ್ಲಾದ್ರೂ ಒಂದ್ ರೂಪದಲ್ಲಿ ನಮ್ಗೆ ಕಾಯ್ತಿರ್ತಾರೆ ಅಂತ ಹೇಳಿ. ನಿನ್ನೇನ್ ಪಬ್ಲಿಕ್ ಹಾಕಲ್ಲ ನೋಡು, ನಾವು ನೋಡಕ್ಕನ ಮಾಡ್ಕೊಯ್ತಾರ ವಿಡಿಯೋ. ನಿಮ್ ಪಬ್ಲಿಕ್ ಹಾಕ ಬಿಗಾರ ಹೋಗ್ಲಿ. ಏ ಅಪ್ಪು, ಎಷ್ಟು ಗಂಟೆಗೆ ಹೋಗ್ತಾರು. ಇನ್ನು ನನ್ಗಂತೂ ಸಾಕಾಗ್ಬಿಟ್ಟಿದ್ದಾಗ ಕುತ್ಕೊಂಡ್ಬಿಟ್ಟಿದ್ದೆ. ನಾವು ಹೊರಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡು ಈಗ ಹೊರಡ್ತಾ ಇದೀವಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿ ಆಯಿತಾ. ಹಾಗೇನೆ ಬರ್ತಾ ಅಲ್ಲಿ ಬೊಂಬೆನಾಡು ಚನ್ನಪಟ್ಟಣದ ಲಾಸ್ಟಲ್ಲಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋನ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯಿತಾ. ಇನ್ನು ಇದು ವಿಡಿಯೋ ಬಂದು ಪಾರ್ಟ್ 2 ಆಗಿರುತ್ತೆ ನಮ್ಮೂರಲ್ಲಿ. ಇನ್ನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.